Good morning. Good morning. Today I am going to speak on the recent Supreme Court judgment regarding the time limit for governor and president for the assents of the state bills. According to Indian experts, legal experts, political and social thinkers, this judgment, it is a balanced judgment in the history of Indian Constitution. Some of the important factors of these judgments are: first, the Indian Constitution does not mention any time limit for governor and president functions. Secondly, the Supreme Court cannot impose any time limits for governor and president for the assent of the states bill. Thirdly, if the Supreme Court impose time limits on governor and president on for the assent of the bills of the state, it is against the principles of federalism and the theory of separation of powers. Fourthly, the law made by the state legislature cannot come into force without the assent of the governor. Fifthly, in case of long prolonged pending bills, the Supreme Court can allow limited judicial review based on the facts and circumstances of the case. The sixth one, deemed assent. Here, deemed assent means treating a bill as automatically approved after delay, as per Article 142 of the Constitution, is unconstitutional. And next one, for the President, it is not necessary or it's not mandatory to require always to seek Supreme Court Supreme Court opinion under Article 143. Next one, as per 201 article of the Constitution, the President can take their own decision on the basis of President's own constitutional satisfactions. In totally, I can say this judgment is not blow to the states and federalism. It protects the dignity, decorum, and discretionary powers of democratic constitutional bodies in India. ಥ್ಯಾಂಕ್ ಯು. ಕನ್ನಡದಲ್ಲಿ ನಾವು ಇದನ್ನು ಸುಪ್ರೀಂ ತೀರ್ಪು ಅಂತ ಹೇಳ್ತೀವಿ. ಭಾರತದ ಅನೇಕ ಸಾಮಾಜಿಕ ರಾಜಕೀಯ ತಜ್ಞರು ಮತ್ತು ಕಾನೂನು ಪರಿಣತರು ಈ ಒಂದು ತೀರ್ಮಾನವನ್ನು, ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಯವರ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ನೀಡುವ ಬಗ್ಗೆ ಕಾಲಮಿತಿಗೆ ಸಂಬಂಧಪಟ್ಟಂತೆ ಒಂದು ಸಮತೂಕವಾದಂಥ ತೀರ್ಮಾನ ಅಂತೇಳಿ ಬಣ್ಣಿಸಿದೆ. ಇದರಲ್ಲಿ ಅನೇಕ ಮುಖ್ಯಾಂಶಗಳಿವೆ. ಮೊದಲನೇ ಪ್ರಕಾರ, ಭಾರತದ ಸಂವಿಧಾನದ ಇಲ್ಲಿ ಈ ರಾಷ್ಟ್ರಪತಿಯವರಿಗೆ ಮತ್ತು ಗವರ್ನರ್ಗಳ ಕಾರ್ಯಗಳ ಬಗ್ಗೆ ಮಿತಿ ವಿಧಿಸೋದಕ್ಕೆ ಏನನ್ನೂ ಹೇಳಿಲ್ಲ ಭಾರತ ಸಂವಿಧಾನ. ಎರಡನೇದು, ಭಾರತ ಸುಪ್ರೀಂ ಕೋರ್ಟು ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ರಾಜ್ಯಗಳ ಮಸೂದೆಗೆ ಸಂಬಂಧಪಟ್ಟಕ್ಕೆ ಒಪ್ಪಿಗೆ ನೀಡುವ ಸಂಬಂಧಪಟ್ಟಂತೆ ಯಾವುದೇ ಕಾಲಮಿತಿಯನ್ನು ವಿಧಿಸಲು ಬರುವುದಿಲ್ಲ ಅಂತ ಹೇಳಿದೆ. ಮೂರನೇದು, ರಾಜ್ಯಗಳ ಶಾಸಕಾಂಗಗಳು ರೂಪಿಸಿದ ಕಾನೂನುಗಳು ಒಪ್ಪಿಸಿದ ತಕ್ಷಣ ಕಾನೂನಾಗಲ್ಲ. ಅವುಗಳ ಒಪ್ಪಿಗೆ ರಾಜ್ಯಪಾಲರ ಒಪ್ಪಿಗೆ ಪಡೆದ ನಂತರವೇ ಅವು ಕಾನೂನಾಗುತ್ತವೆ ಎಂದು ಈ ಒಂದು ತೀರ್ಮಾನ ಹೇಳಿ ಕಾನೂನು ಆಗ್ತವೆ. ಇನ್ನೊಂದು, ರಾಜ್ಯಪಾಲರು ದೀರ್ಘಕಾಲ ರಾಜ್ಯಗಳ ಮಸೂದೆಗೆ ಒಪ್ಪಿಗೆ ನೀಡದೇ ಬರೋದಿಲ್ಲ. ಒಂದು ವೇಳೆ ಅಂತಹ ಸಂದರ್ಭದಲ್ಲಿ ಮಸೂದೆಗಳ ಸ್ವರೂಪ ಮತ್ತು ಸಂದರ್ಭಗಳನ್ನು ಪರಿಗಣಿಸಿ, ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸಸ್ ಪರಿಗಣಿಸಿ, ಸುಪ್ರೀಂ ಕೋರ್ಟು ಸೀಮಿತ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸುತ್ತದೆ, ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂಗೆ ಬದ್ಧವಾಗುತ್ತವಾಗ ಅಂತ ಹೇಳ್ತಾರೆ. ಇದಲ್ಲದೆ ಪರಿಗಣಿತ ಒಪ್ಪಿಗೆ, ಇದನ್ನು ಡೀಮ್ಡ್ ಅಸೆಂಟ್ ಅಂತ ಕರಿತೀವಿ. ಇದು ಅಸಂವಿಧಾನಕವಾದದ್ದು, ನ್ಯಾಯಯುತವಾದಲ್ಲ, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ.
ಇಲ್ಲಿ ಪರಿಗಣಿತ ಒಪ್ಪಿಗೆ ಅಂದರೆ ಡೀಮ್ಡ್ ಅಸೆಟ್ ಅಂತ, ಅಂದರೆ ತಡವಾದ ರಾಜ್ಯ ಮಸೂದೆಗಳು ತಮ್ಮಷ್ಟಿಗೆ ತಾವೇ ಕಾನೂನುಗಳಾಗುತ್ತವೆ ಆ್ಯಸ್ ಪರ್ ಆರ್ಟಿಕಲ್ 142 ಅಂತ ಇತ್ತಲ್ಲ ಅಡಿಷನ್, ಅದು ಸಂವಿಧಾನಾತ್ಮಕವಾದ ಆಗಲ್ಲ. ಡೀಮ್ಡ್ ಅಸೆಂಟ್ ಸಂವಿಧಾನಾತ್ಮಕವಾದಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್. ಇನ್ನೊಂದು ಆರ್ಟಿಕಲ್ 143 ಪ್ರಕಾರ ಕಾಯ್ದಿರಿಸಿದ ಮಸೂದೆಗಳಿಗೆ ಒಪ್ಪಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಯಾವಾಗಲೂ ಸುಪ್ರೀಂ ಕೋರ್ಟಿನ ಸಲಹೆಯನ್ನು ಪಡಿಬೇಕಾಗಿಲ್ಲ. ಆರ್ಟಿಕಲ್ 201 ಪ್ರಕಾರ ರಾಷ್ಟ್ರಪತಿಯವರು ಸಂವಿಧಾನಾತ್ಮಕ ಅನುಭವದ ಮೇಲೆಯೇ ಇಂಥ ಕಾಯ್ದೆಗಳ ಮೇಲೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಒಂದು ಜಡ್ಜ್ಮೆಂಟ್ ತಿಳಿಸಿದೆ. ಒಟ್ಟಿನಲ್ಲಿ ಈ ತೀರ್ಮಾನ ಸರ್ಕಾರದ ಆಶಯಗಳಿಗೆ, ರಾಜ್ಯ ಸರ್ಕಾರಗಳ ಆಶಯಗಳಿಗೆ ಮತ್ತು ಸಂಯುಕ್ತ ಸರ್ಕಾರ ಪದ್ಧತಿಗೆ ವಿರೋಧವಾಗಿಲ್ಲ. ಇವುಗಳು ಸುಸೂತ್ರವಾಗಿ ನಡೆಯುವುದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಬಂಧಗಳು ಸುಧಾರಿಸೋದಕ್ಕೆ ಪೂರಕವಾಗಿದೆ. ಈ ತೀರ್ಪು ಭಾರತ ಪ್ರಜಾಪ್ರಭುತ್ವದ ಸಂವಿಧಾನಾತ್ಮಕ ಸಂಸ್ಥೆಗಳ ಘನತೆ, ಗೌರವ ಮತ್ತು ಅಧಿಕಾರ ಮತ್ತು ಅವುಗಳ ಕಾರ್ಯಗಳ ಮೌಲ್ಯವನ್ನು ಸಂರಕ್ಷಣೆ ಮಾಡಿದೆ. ನಮಸ್ಕಾರ.